वो मुकम्मल तौर पे पूरे तौर पे जो है ना आज पूरा गुलबर्गा हर किस्म के, हर जात के, हर मजहब के, हर एसोसिएशन के, हर इसके लोगों की तरफ से आज पूरे तौर पे बंद मुकम्मल कामयाब रहा। और ये अगर अमित शाह और गवर्नमेंट इस्तीफा नहीं दिए तो ये गुलबर्गा नहीं बल्कि कर्नाटका नहीं बल्कि ऑल इंडिया बंद करके उसका इस्तीफा लेके हुकूमत को इसको बर्खास्त करने की पूरे होराटा संविधान के समिति की तरफ से ये आह्वान किया गया है। उसके हम भरपूर सपोर्ट करते हैं। ನಡೀತದ ಎಲ್ಲಾ ಸಂಘಟನೆಗಳು ಈ ಪ್ರತಿಭಟನೆಗೆ ಸಹಕಾರ ಕೊಟ್ರ ಆ ಪ್ರತಿಭಟನೆ ಎಲ್ಲಾ ಸಂಘಟನೆಗಳು ನಮ್ಮ ಗುಲ್ಬರ್ಗಾ ದಲಿತ ವರ್ಗ ಅವ್ರಿಗೆ ಧನ್ಯವಾದ ಹೇಳ್ತೀವಿ। ಇವತ್ತೇನು ಅಮಿತ್ ಶಾ ಬಾಬಾ ಸಾಹೇಬ್ ಅಭಿನಂದನೆ ಮಾಡಿದ್ದಾನ, ಆ ಅಮಿತ್ ಶಾ ತನ್ನ ಕುರ್ಚಿ ಬಿಡತನ ಈ ಪ್ರತಿಭಟನೆ ಹೋರಾಟ ಇಡೀ ಜಿಲ್ಲೆಯಲ್ಲಿ ರಾಜ್ಯದಿಂದ ರಾಷ್ಟ್ರವ್ಯಾಪಿ ಹೋರಾಟ ಅದಕ್ಕಿಂತ ಸಂವಿಧಾನ ವಿರೋಧಿ ಚಟುವಟಿಕೆ ನಡೆಸಿದಂತ ನಾಯಕರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಲೇಬೇಕಂತ ಮಾಡ್ತಾ ಇರ್ತೇವೆ। ಅದು ಗುಲ್ಬರ್ಗ ಎಲ್ಲಾ ಇವತ್ತು ಎಲ್ಲಾ ಮಾರ್ಕೆಟಿಂಗ್ ಅಸೋಸಿಯೇಷನ್ ಗುಲ್ಬರ್ಗ ಚೇಂಬರ್ ಆಫ್ ಕಾಮರ್ಸ್ ಮತ್ತೆ ಫರ್ಟಿಲೈಸರ್ ದುಕಾನ್ಗಳು ಎಲ್ಲಾ ನಾಗರಿಕರು ತಮ್ಮ ಎಲ್ಲಾ ಸ್ಕೂಲ್ಗಳು ಕಾಲೇಜ್ಗಳು ಬಂದ್ ಮಾಡಿ ಪ್ರತಿಭಟನೆ ಸಹಕಾರ ಕೊಟ್ಟರ। ಈ ಪ್ರತಿಭಟನೆ ಸುಮಾರು ಈ ನಗರೇಶ್ವರ ಸ್ಕೂಲ್ ನಿಂದ ಜಗತ್ವರೆಗೆ ಜಗತ್ತಿನ ಸೂಪರ್ ಮಾರ್ಕೆಟ್ ಈ ಜಿಲ್ಲಾಧಿಕಾರಿಗಳಿಗೆ ರಾಷ್ಟ್ರಪತಿಗೆ ಮನವಿ ಕೊಡ್ತದ। ಈ ಮನವಿಗೆ ಎಲ್ಲಾ ಜನರು ಸಹಕಾರ ಕೊಡ್ತಾರ। ಅದಕ್ಕೆ ನಮ್ಮ ಎಲ್ಲಾ ದಲಿತ ಸಂಘಟನೆಗಳಿಗೆ ಸಹಕಾರ ಕೊಟ್ಟಂತ ಎಲ್ಲಾ ಜನರಿಗೆ ನಾವು ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ। ಇಂತ ಇವೇನ್ ಬಿಜೆಪಿ ನಡೀತಾ ಇದೆ ದಿನನಿತ್ಯ ಸಂವಿಧಾನ ತೆಗಿಬೇಕು ಅನ್ನೋದ ಅವ್ರದ್ದೇನೋ ಕೂಡ ಕುತಂತ್ರ, ಆ ಕುತಂತ್ರಕ್ಕೆ ಮಣಿಲಾರ್ದೆ ನಾವು ಪ್ರತಿನಿತ್ಯ ಸ್ಟ್ರೈಕ್ ಮಾಡ್ಬೇಕಂತ ಅದಕ್ಕೆ ಗುಲ್ಬರ್ಗ ಬಂದ ಎಲ್ಲಾ ಜನ ಕೊಟ್ಟು ನಾವು ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ।